ಬೆಳಗಾವಿಯ ಕೋರ್ಟ್ನಿಂದ ಸಿಟಿ ರವಿ ಹೊರಗಡೆ ಬರ್ತಾ ಇದ್ದಂತೆ ಸಿಟಿ ರವಿ ರೋಷಾವೇಶ ಸರ್ಕಾರದ ವಿರುದ್ಧ ಬಿಜೆಪಿ ಎಂಎಲ್ಸಿ ಗುಡುಗಿದ್ದಾರೆ. ಸರ್ಕಾರದಿಂದ ಸರ್ವಾಧಿಕಾರಿ ಧೋರಣೆ ಅಂತ ಹೇಳಿ ಕಿಡಿಕಾರಿದ್ದಾರೆ ಸಿಟಿ ರವಿ. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ರವಿ ಕಿಡಿಕಾರಿದ್ದಾರೆ. ಪೊಲೀಸರ ದುರ್ಬಳಕೆ ಮಾಡಿಕೊಂಡು ಹಲ್ಲೆ ಮಾಡಿದ್ದಾರೆ. ನನ್ನ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ದಾರೆ. ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ಸಿದ್ದರಾಮಯ್ಯ ಷಡ್ಯಂತ್ರ ಮಾಡಿದ್ದಾರೆ. ಅತ್ತೆಗೂ ಒಂದು ಕಾಲ ಆದರೆ ಸೊಸೆಗೂ ಒಂದು ಕಾಲ ಬರುತ್ತೆ, ನಮಗೂ ಒಂದು ಕಾಲ ಬಂದೇ ಬರುತ್ತೆ. ಬೆಳಗಾವಿಯಲ್ಲಿ ಹಿಂಗಂತ ಹೇಳಿದ್ದು ಎಂಎಲ್ಸಿ ಸಿಟಿ ರವಿ. ಕೆಲವೇ ಕ್ಷಣದಲ್ಲಿ ಸಿಟಿ ರವಿ ಜಾಮೀನು ಅರ್ಜಿಯ ವಿಚಾರಣೆ ಆಗತ್ತೆ. ಕೋರ್ಟ್ಗೆ ಆಗಮಿಸಿದ ಜಡ್ಜ್ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆಯನ್ನ ಮಾಡ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ವಕೀಲ ಶ್ಯಾಮ್ ಸುಂದರ್ ಹಾಜರಾಗಿದ್ದಾರೆ ಕೋರ್ಟ್ಗೆ. ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಅವರ ಬಂಧನ ವಿಚಾರ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಕೆಲವೇ ಹೊತ್ತಿನಲ್ಲಿ ನಡೆಯುತ್ತೆ, ಕೆಲವೇ ಕ್ಷಣದಲ್ಲಿ. ಈಗ ಈ ಹೊತ್ತಿಗೆ ಕೋರ್ಟ್ಗೆ ಜಡ್ಜ್ ಕೂಡ ಆಗಮಿಸಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾದ ವಕೀಲರು ಶ್ಯಾಮ್ ಸುಂದರ್ ಕೂಡ ಕೋರ್ಟ್ಗೆ ಆಗಮಿಸಿದ್ದಾರೆ. ಸಿಟಿ ರವಿ ಅವರು ಕೆಲವೇ ಹೊತ್ತಿನಲ್ಲಿ ಬೆಳಗಾವಿಯಿಂದ ಹೊರಟಿದ್ದಾರೆ. ಹೊರಟು ಒಂದೂವರೆ ತಾಸು ಆಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ಬೆಂಗಳೂರನ್ನು ತಲುಪ್ತಾರೆ. ಅವರು ಬರೋದೇನಾದರೂ ಲೇಟ್ ಆದರೆ ನೇರವಾಗಿ ಸಿಟಿ ರವಿ ಅವರನ್ನು ನ್ಯಾಯಾಧೀಶರ ಮನೆಗೆ ಅವ್ರನ್ನ ಕರ್ಕೊಂಡು ಬರ್ತಾರೆ. 5 ಗಂಟೆ ಒಳಗಡೆ ಏನಾದರೂ ಸಿಟಿ ರವಿ ಬೆಂಗಳೂರು ತಲುಪಿದರೆ ಕೋರ್ಟ್ ಮುಂದೆ ಅವರನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಇಲ್ಲದೆ ಹೋದರೆ ನ್ಯಾಯಾಧೀಶರ ಮನೆಗೆ. ಈಗ ಈ ಸದ್ಯಕ್ಕೆ ಜಡ್ಜ್ ಕೋರ್ಟ್ಗೆ ಆಗಮಿಸಿದ್ದಾರೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಸಿಟಿ ರವಿ ಅವರ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ವಕೀಲ ಶ್ಯಾಮ್ ಸುಂದರ್ ಹಾಜರಾಗಿದ್ದಾರೆ. ಬಿಜೆಪಿ ಲೀಗಲ್ ಸೆಲ್ ವಕೀಲರು ಕೂಡ ಹಾಜರಾಗಿದ್ದಾರೆ. ಕೆಲವೇ ಕ್ಷಣದಲ್ಲಿ ಸಿಟಿ ರವಿ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ ವಿಶೇಷ ನ್ಯಾಯಾಲಯದಲ್ಲಿ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ. ಜಡ್ಜ್ ಆಗಮಿಸಿದ್ದಾರೆ ಕೋರ್ಟ್ಗೆ. ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ಆಗುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾದ ವಕೀಲ ಶ್ಯಾಮ್ ಸುಂದರ್ ಆಗಮಿಸಿದ್ದಾರೆ. ಬಿಜೆಪಿ ಲೀಗಲ್ ಸೆಲ್ ವಕೀಲರು ಕೂಡ ಹಾಜರಾಗಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಪ್ರೊಸೀಡಿಂಗ್ಸ್ ಎಲ್ಲವೂ ಕೂಡ ಆರಂಭ ಆಗುತ್ತೆ. ಸಿಟಿ ರವಿ ಅವರಿಗೆ ಬಂಧನ ಕಂಟಿನ್ಯೂ ಆಗುತ್ತಾ ಅಥವಾ ಮುಂದುವರಿಯುತ್ತಾ ಅಥವಾ ಏನಾದರೂ ಜಾಮೀನು ಸಿಗುತ್ತಾ ಅನ್ನೋದು ಕೆಲವೇ ಹೊತ್ತಿನಲ್ಲಿ ತೀರ್ಮಾನ ಆಗುತ್ತೆ. ಸಿಟಿ ರವಿ ಅವರು ಆ ನಿಮಿತ್ತ ಈಗ ಅವರನ್ನು ಕರ್ಕೊಂಡು ಬರ್ತಾ ಇದ್ದಾರೆ, ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಇನ್ನೊಂದು 5 ಗಂಟೆ ಒಳಗಡೆ ಅವರೇನಾದರೂ ಬೆಂಗಳೂರು ತಲುಪಿದ್ದೇ ಆದರೆ ಕೋರ್ಟ್ ಮುಂದೆ ಅವ್ರನ್ನ ಹಾಜರುಪಡಿಸ್ತಾರೆ. ಇಲ್ಲದೆ ಹೋದರೆ ನ್ಯಾಯಾಧೀಶರ ಮನೆಗೆ ಸಿಟಿ ರವಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಸದ್ಯಕ್ಕೆ ಈಗ ಭಾರೀ ಕುತೂಹಲ ಕೆರಳಿಸಿರೋದು ಸಿಟಿ ರವಿ ಅವರ ಬಂಧನದ ವಿಚಾರ ಆಗಿರುವಂಥ ಹೈಡ್ರಾಮಾ. ಸಿಟಿ ರವಿ ಅವರಿಗೆ ಏನಾದರೂ ಜಾಮೀನು ಆಗುತ್ತಾ ಅನ್ನೋದು ಭಾರಿ ಕುತೂಹಲ ಕೆರಳಿಸಿದೆ. ಸಿಟಿ ರವಿ ಅವರಿಗೆ ಜಾಮೀನು ಆಗಬೇಕು ಅನ್ನೋದು ಸಿಟಿ ರವಿ ಅವರ ಪರವಾದ ವಕೀಲರ ಮಾತಾಗಿದೆ. ಸಿಟಿ ರವಿ ಅವರನ್ನು ಷಡ್ಯಂತ್ರ ಮಾಡಿದ್ದಾರೆ. ಸಿಟಿ ರವಿ ಅವರನ್ನ ಇವರು ರಾಜಕೀಯವಾಗಿ ಮುಗಿಸುವಂಥ ಪ್ರಯತ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಬಿಜೆಪಿಯ ನಾಯಕರು ರೋಷಾವೇಶದಿಂದ ಮಾತಾಡಿದ್ದಾರೆ. ಸಿಟಿ ರವಿ ಅವರು ಬೆಳಗಾವಿಯ ಕೋರ್ಟ್ನಿಂದ ಹೊರಗಡೆ ಬರುವಾಗ ಒಂದು ಮಾತು ಹೇಳ್ತಾ ಇದ್ರು, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ, ನಮಗೂ ಕೂಡ ಸಮಯ ಬಂದೇ ಬರುತ್ತೆ ಅನ್ನೋದನ್ನು ಹೇಳ್ತಾ ಇದ್ರು. ಷಡ್ಯಂತ್ರ ಮಾಡಿ ಟಾರ್ಗೆಟ್ ಮಾಡಿ ಸಿಟಿ ರವಿ ಅವರನ್ನು ಈ ರೀತಿಯಾಗಿ ಹೆಣೆದಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಬಿಜೆಪಿ ನಾಯಕರು ಇಲ್ಲಿ ಮಾತಾಡ್ತಿದ್ದಾರೆ. ನೋಡಿ, ಇದು ಬೆಳಗಾವಿಯಿಂದ ಸಿಟಿ ರವಿ ಅವರನ್ನ ಬೆಂಗಳೂರಿಗೆ ಬಿಗಿ ಬಂದೋಬಸ್ತ್ನಲ್ಲಿ ಕರ್ಕೊಂಡು ಬರ್ತಿರುವಂಥ ದೃಶ್ಯ. ರಿಪಬ್ಲಿಕ್ ಕನ್ನಡ ಸಿಟಿ ರವಿ ಅವರ ವಾಹನವನ್ನು, ಸಿಟಿ ರವಿ ಅವರು ಇನೋವಾ ಕಾರ್ನಲ್ಲಿದ್ದಾರೆ, ಇನೋವಾ ಕ್ರಿಸ್ಟಾ ಕಾರ್ನಲ್ಲಿದ್ದಾರೆ. ಹಿಂದ್ಗಡೆ ಒಂದು ಬೊಲೆರೋ ಇದೆ, ಪಕ್ಕದಲ್ಲಿ 2 ಬೊಲೆರೋ ಇದೆ. ಸಿಟಿ ರವಿ ಅವ್ರನ್ನ ಕರ್ಕೊಂಡು ಬರ್ತಿರುವಂಥ ದೃಶ್ಯ. ಅವರ ಹಿಂಭಾಗದಲ್ಲೇ ಅಥವಾ ಅವ್ರನ್ನ ಹಿಂಬಾಲಿಸಿಕೊಂಡು ಬಿಜೆಪಿಯ BY ವಿಜೇಂದ್ರ ಮತ್ತು R ಅಶೋಕ್, ಅರವಿಂದ ಬೆಲ್ಲದೆಲ್ಲ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ವಾಹನದೂ ಕೂಡ ಸಿಟಿ ರವಿ ಅವರ ವಾಹನವನ್ನು ಚೇಸ್ ಮಾಡ್ತಾ ಇದೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ಸಿಟಿ ರವಿ ಅವರನ್ನು ಬೆಂಗಳೂರಿಗೆ ಪೊಲೀಸರು ಬಿಗಿ ಬಂದೋಬಸ್ತ್ನಲ್ಲಿ ಕರೆದುಕೊಂಡು ಬರ್ತಾ ಇರುವಂಥ ದೃಶ್ಯ. ಬಹುಶಃ ಹೈವೇ ತಲುಪಿದ್ದಾರೆ, ಡಬಲ್ ರೋಡ್ ಅದು, ವೇಗವಾಗಿ ಬರ್ಬೋದು. ಸಿಟಿ ರವಿ ಅವರನ್ನ ಬೇಗ ಕರ್ಕೊಂಡು ಬರ್ಬೋದು. ಸುಮಾರು ಒಂದು 6:30-7 ಗಂಟೆ ಆಗ್ಬೋದು ಸಿಟಿ ರವಿ ಅವ್ರನ್ನ ಕರ್ಕೊಂಡು ಬರಬೇಕಾದ್ರೆ.
ಸದ್ಯಕ್ಕೆ ಅದರ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸಿ ಟಿ ರವಿ ಅವರನ್ನ ಬೆಂಗಳೂರಿಗೆ ಕರೆದುಕೊಂಡು ಬರುತ್ತಿರುವಂಥ ದೃಶ್ಯ. ಸಿ ಟಿ ರವಿ ಅವರನ್ನ ಇನೋವಾ ಕ್ರಿಸ್ಟಾ ಕಾರ್ನಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ. ಅಕ್ಕಪಕ್ಕದಲ್ಲಿ 2 ಬೊಲೆರೋ ಇದೆ, ಒಂದು ಸ್ಕಾರ್ಪಿಯೋ ಇದೆ. ರಿಪಬ್ಲಿಕ್ ಕನ್ನಡದ ವಾಹನವು ಕೂಡ, ನಮ್ಮ ಕ್ಯಾಬ್ ಕೂಡ ಸಿ ಟಿ ರವಿ ಅವರನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದೆ, ಅವರ ವಾಹನವನ್ನು. ಸಿ ಟಿ ರವಿಯನ್ನ ಹಿಂಬಾಲಿಸುತ್ತಿರುವ ಬಿಜೆಪಿಯ ಟೀಮ್, ನಾನಾಗಲೇ ಹೇಳಿದೆ, ಪೊಲೀಸ್ ವಾಹನವನ್ನ ಬಿಜೆಪಿಯ ಟೀಮ್ ಕೂಡ ಹಿಂಬಾಲಿಸ್ತಾ ಇದೆ. ಸಿ ಟಿ ರವಿಯನ್ನ ಬಿಜೆಪಿಯ ಟೀಮ್ ಅಂದರೆ ಬಿಜೆಪಿಯ ನಾಯಕರು ಕೂಡ ಸಿ ಟಿ ರವಿ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರಲ್ಲ ಪೊಲೀಸರು, ಅವರ ಜೊತೆಗೇನೆ ಬರ್ತಾ ಇದ್ದಾರೆ, ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ. ಬಿಜೆಪಿಯ ನಾಯಕರು ವಿಜೇಂದ್ರ ಇದ್ದಾರ, ಆರ್ ಅಶೋಕ್ ಅವರು, ಅರವಿಂದ್ ಬೆಲ್ಲದ್. ಯಾಕಂತ ಹೇಳಿದ್ರೆ ಕೋರ್ಟ್ನಲ್ಲಿ ಸಿ ಟಿ ರವಿ ಅವರು ಹೊರಗಡೆ ಬರುವಾಗ ಸಿ ಟಿ ರವಿ ಅವರ ಜೊತೆಗೆ ಇವರೆಲ್ಲರೂ ಕೂಡ ಇದ್ದರು. ಹಾಗಾಗಿ ಅವರ ಕೂಡ ಈಗ ಅವರು ಬೆಂಗಳೂರಿಗೆ ಬರ್ತಾರ. ಸಿ ಟಿ ರವಿ ಅವರ ಕೂಡ ವಿಜಯೇಂದ್ರ, ಆರ್ ಅಶೋಕ್, ಬೆಲ್ಲದ್, ರವಿಕುಮಾರ್, ಅರುಣ್ ಇವರೆಲ್ಲರೂ ಕೂಡ ಬರ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಇದೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಸಿ ಟಿ ರವಿ ಅವರನ್ನ ಇದೇ ಇರಿಟಿಗ ಇದೇ ಇನೋವಾ ಕ್ರಿಸ್ಟಾ ವಾಹನದಲ್ಲಿ, ಕಾರಿನಲ್ಲಿ ಕರೆದುಕೊಂಡು ಬರ್ತಾ ಇದ್ದಾರೆ. ಬಿಗಿ ಬಂದೋಬಸ್ತ್ನಲ್ಲಿ ಸಿ ಟಿ ರವಿ ಅವರನ್ನ ಕರ್ಕೊಂಡು ಬರ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. MLC ಸಿ ಟಿ ರವಿ, ಬಂಧನಕ್ಕೆ ಒಳಗಾಗಿರುವ ಸಿ ಟಿ ರವಿ, ಮಾಜಿ ಶಾಸಕ ಸಿ ಟಿ ರವಿ ಅವ್ರನ್ನ ಕರ್ಕೊಂಡು ಬರ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಲ್ಲ, ಇದೇ ವಾಹನದಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ. ಅವರ ಜೊತೆಗೆ ಬಿಜೆಪಿಯ ನಾಯಕರು ಕೂಡ ಅವ್ರನ್ನ ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ. ಸಿ ಟಿ ರವಿ ಇದೇ ಇನೋವಾ ಕ್ರಿಸ್ಟಾ ಕಾರ್ನಲ್ಲಿದ್ದಾರೆ. ಅಕ್ಕಪಕ್ಕ ಬಿಗಿ ಬಂದೋಬಸ್ತ್ ಇದೆ, ಬಿಗಿ ಭದ್ರತೆಯೊಂದಿಗೆ ಸಿ ಟಿ ರವಿ ಅವ್ರನ್ನ ಕರ್ಕೊಂಡು ಬರ್ತಾರೆ. ನೋಡಿ, ಮುಂದುವರೆದು ನಾವು ಗಮನಿಸ್ತಾ ಇದ್ವಿ, ಸಿ ಟಿ ರವಿಯನ್ನ ಬಿಜೆಪಿಯ ಟೀಮ್ ಹಿಂಬಾಲಿಸ್ತಾ ಇದೆ, ಅವ್ರನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದೆ. ಎಸ್, ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿದ್ದಾರೆ, ವಿಪಕ್ಷ ನಾಯಕ ಆರ್ ಅಶೋಕ್ ಇದ್ದಾರೆ, ಶಾಸಕರುಗಳಿದ್ದಾರೆ, ವಿಧಾನ ಪರಿಷತ್ನ ಸದಸ್ಯರ ಜೊತೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಸಿ ಟಿ ರವಿ ಮುಂದುಗಡೆಯ ಇನೋವಾ ಕ್ರಿಸ್ಟಾ ಕಾರ್ನಲ್ಲಿದ್ದರೆ, ಅವರ ಹಿಂಭಾಗದಲ್ಲಿ ಪೊಲೀಸ್ ವಾಹನವನ್ನು ಫಾಲೋ ಮಾಡಿಕೊಂಡು ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಬರ್ತಾ ಇದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷರ ಜೊತೆಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಇದ್ದಾರೆ. ಆರ್ ಅಶೋಕ್ ಅವರ ಜೊತೆಗೆ DS ಅರುಣ್ ಇದ್ದಾರೆ, MLC DS ಅರುಣ್, ಶಾಸಕರುಗಳಿದ್ದಾರೆ, ಅರವಿಂದ್ ಬೆಲ್ಲದವರು ಬರ್ತಾ ಇದ್ದಾರೆ. ಮಾರ್ಗದುದ್ದಕ್ಕೂ ಕೂಡ ಬಿಗಿ ಭದ್ರತೆಯನ್ನ ಕೊಟ್ಟು ಸಿ ಟಿ ರವಿ ಅವರನ್ನ ಬೆಂಗಳೂರಿನ ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಹಾಜರುಪಡಿಸೋದಕ್ಕೆ ಪೊಲೀಸರು ಕರೆದುಕೊಂಡು ಬರ್ತಾ ಇದ್ರೆ, ಪೊಲೀಸರ ಜೊತೆಗೇನೆ ಸಿ ಟಿ ರವಿ ಅವ್ರನ್ನ ಕರ್ಕೊಂಡು ಬರ್ತಿರುವಂತ ನೋಡಿ. ಮುಂದಿನ ವಿಜುವಲ್ ಗಮನಿಸ್ತಾ ಇದ್ದೀರಿ, ಈ ದೃಶ್ಯದಲ್ಲಿ ನಿಮ್ಗೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೋಡಿ. ಕೋರ್ಟ್ ಹಾಲ್ಗೆ ನ್ಯಾಯಾಧೀಶರು ಆಗಮಿಸಿದ್ದಾರೆ. ಇತ್ತ ಬೆಂಗಳೂರಿನ ವಿಶೇಷ ನ್ಯಾಯಾಲಯ ಜನಪ್ರತಿನಿಧಿಗಳ ಕೋರ್ಟ್ಗೆ ನ್ಯಾಯಾಧೀಶರು ಆಗಮಿಸಿದ್ದಾರೆ. ವಿಚಾರಣೆ ಮಧ್ಯಾಹ್ನ 3:15 ಆರಂಭ ಆಗುತ್ತೆ. 3:15 ತೆಗೆದುಕೊಳ್ಳೋದಾಗಿ ನ್ಯಾಯಾಧೀಶರು ಹೇಳಿದ್ದಾರೆ. ಕೋರ್ಟ್ ಹಾಲ್ಗೆ ನ್ಯಾಯಾಧೀಶರು ಆಗಮಿಸಿದ್ದಾರೆ. 3:15 ಪ್ರೊಸೀಡಿಂಗ್ಸ್ ಆರಂಭ ಆಗುತ್ತೆ. ಸಿ ಟಿ ರವಿ ಅವರ ಬಂಧನದ ವಿಚಾರವನ್ನ ನಾವು 3:15 ತೆಗೆದುಕೊಳ್ತೀವಿ ಅಂತೇಳಿ ನ್ಯಾಯಾಧೀಶರು ಸ್ವತಃ ಹೇಳಿದ್ದಾರೆ. ಸಿ ಟಿ ರವಿ ಅವರಿಗೆ ಜಾಮೀನ